ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಪಯಣದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದೇಶಕ್ಕೆ ಯೋಧ ನಾಡಿಗೆ ರೈತ ಮತ್ತೊಮ್ಮೆ ಪಯಣದ ಹಾದಿಗೆ ಸ್ವಾಗತ. ಇಂದಿನ ವಿಡಿಯೋದ ಮುಖ್ಯ ಅಂಶ ಬಂದು ದುಷ್ಟಟ ಮುಕ್ತ ಸಮಾಜ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್. ಈ ಒಂದು ಕಾರ್ಯಕ್ರಮವನ್ನು ಕೊಪ್ಪ ಗ್ರಾಮದ ಮರಡಿ ಊರಿನ ಒಂದು ಸುಂದರ ಪರಿಸರದಲ್ಲಿರುವಂತಹ ಆಕ್ಸಿಲಂ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕುಶನಗರ ಠಾಣಾ ಪೇದೆಯಾದಂತಹ ಶ್ರೀಯುತ ಸ್ವಾಮಿ ಸರ್ ಅವರು ಹಾಗೂ ಶಾಲಾ ಪ್ರಾಂಶುಪಾಲರಾದ ಜಿನ್ಸಿ ಪೀಟರ್ ರವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅವರು ಈ ಒಂದು ಸಮಾಜದಲ್ಲಿ ಯುವ ಪೀಳಿಗೆಯು ಈ ಒಂದು ದುಷ್ಟಟಗಳಿಂದ ಹೇಗೆ ತಮ್ಮ ಜೀವನವನ್ನು ಹಾಳು ಮಾಡುತ್ತಿದೆ ಹಾಗೂ ತಮ್ಮ ಜೀವನವನ್ನು ನಡೆಸಲು ಮುಂದಿನ ಪೀಳಿಗೆಗೆ ಏನೆಲ್ಲ ಅಂಶಗಳು ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಿದರು. ಈ ಒಂದು ಕಾರ್ಯಕ್ರಮದ ಪೂರ್ಣ ವಿಡಿಯೋವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಟ್ರಾಫಿಕ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಈ ಒಂದು ದಿನ ನಮ್ಮ ಸ್ನೇಹಿತರಂತ ಶರಣರವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಮಾದಕ ವಸ್ತುಗಳ ವ್ಯಸನಗಳ ಮುಕ್ತ ಒಂದು ಕಾರ್ಯಕ್ರಮ ಯಾವ ರೀತಿ ನಿಮಗೆ ಕಿವಿಮಾತುಗಳನ್ನು ನೀಡಲಿಕ್ಕೆ ನಾನು ಕರೆಸಿರ್ತಾರೆ. ಅದರಂತೆ ನಾನು ಇವತ್ತು ನನಗೆ ತಿಳಿದಿರುವ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ ನೀವು ಕೂತ್ಕೊಂಡು ಆ ಕ್ಯಾಂಟದು ಸರಿಯಾಗಿ ಉಳಿತಿರಲ್ಲ, ಈ ಕಡೆ ಆಗ್ತಾ ಇರ್ತದೆ. ಅದೇ ನಿಮ್ಮ ಮನ ಏಕಾಗ್ರತೆ ಅನ್ನೋದಲ್ಲ. ನೀವು ಫುಲ್ಲು ಮನಸ್ಸಿಟ್ಟು ಅದ್ರ ಕಡೆಗೆ ನೋಡ್ತಿದ್ದಾಗ ಅದು ಒಂದು ಮನಸ್ಸಲ್ಲಿ ಕಾಣಿಸುತ್ತೆ, ಒಂದೇ ಕಡೆ ಉಳಿತಿರೋದು. ಅದು ಏಕಾಗ್ರತೆ ಬಯಸುತ್ತೆ. ಆ ಏಕಾಗ್ರತೆ ಎಲ್ಲ ಕಡೆ ಇದ್ದಾಗ ಅದನ್ನ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಇದನ್ನ ಬೆಳೆಸ್ತಾ ಇದ್ರೆ ನೀವು ಅದನ್ನ ವಿರೋಧ ಮಾಡಬೇಕು. ಯಾಕಂದ್ರೆ ಒಂದು ಒಳ್ಳೆ ಸಮಾಜವನ್ನು ಕಟ್ಟಬೇಕಂದ್ರೆ ಮಾದಕ ವಸ್ತುಗಳನ್ನ ವಿರೋಧ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ. ಈ ಉದಾಹರಣೆಗೆ ದೊಡ್ಡ ಸಿಟಿಗಳಲ್ಲಿ ನೋಡ್ತಿದ್ದೀರಾ, ಏನಾಗ್ತಪ್ಪ ಅಂದ್ರೆ ಕಾಲೇಜು ಮಕ್ಕಳು SSLC ನೈಟ್ ಟೆಸ್ಟ್ಗೆ ಮಕ್ಕಳು ಬಂದಾಗ ಸಿಗರೇಟಿಗೆ, ಕುಡಿತಕ್ಕೆ ಅಥವಾ ಗಾಂಜಾ, MDM ಮಾದಕ ವಸ್ತುಗಳಿಗೆ ಅಡಪ್ಟ್ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಬಾರಿ ಏನಾಗ್ತಿದೆ ಹೊಡಿಬಾರ್ದು, ಕೇಳಬಾರ್ದು, ನಾಳೆ ಹೊಡೆಯಲ್ಲ, ಈ ರೀತಿ ಒಂದು ಕಾಲಘಟ್ಟ ಬಂದಿಲ್ಲ. ಆ ರೀತಿ ಏನಕ್ಕೆ ಅಂತಂದ್ರೆ ಈ ಸೈಡ್ ಎಷ್ಟು ಹೊಡೆದಾಗ ನೀವು ಬುದ್ಧಿ ಹೋಗ್ತೀರಾ, ಅವ್ರು ಮೈದಾಗ ಯಾವತ್ತು ಮಕ್ಕಳು ಹೊಡೆದನ್ನ ತಪ್ಪು ಅಂತ ನಾವು ಭಾವಿಸಬಾರ್ದು. ಏನು ಹೊಡಿತಿದ್ರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ತಪ್ಪು ಮಾಡಿದ್ರೆ ಹೊಡೆಯೋದು, ಸುಮ್ಮನೆ ಯಾರಾದ್ರು ಹೊಡಿತಾರ, ಯಾರಾದ್ರು ಹೊಡಿತಾರ, ಈ ಮನೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಹೊಡಿತಾರೆ, ಏನೋ ತಪ್ಪು ಮಾಡ್ದಾಗಲ್ವಾ, ಅದನ್ನ ನಾವೇ ಅರ್ಥ ಮಾಡ್ಬೇಕು. ಏನಕ್ಕೆ ನನಗೆ ಹೊಡೆದ್ರು, ಏನಕ್ಕೆ ಹೊಡೆದಿದ್ದಾರೆ, ಎಲ್ಲಿ ತಪ್ಪು ಮಾಡಲಿ ನಾವು ಫಸ್ಟ್ ಅದಕ್ಕೆ ನಾವು ತಿಳ್ಕೊಂಡು ನಾವು ಹೊರಗಡೆ ಬರಬೇಕು. ಸಮಾಜದ ಒಳಗಡೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಏನು ಮಾದಕ ವಸ್ತುಗಳನ್ನ ಬಳಸ್ತಾನೆ, ಅದ್ರ ಕಡೆಗೆ ಅಡಿಕ್ಟ್ ಆಗ್ತಾನೆ. ನಾವು ಒಳ್ಳೆ ಎಜುಕೇಶನ್ ಮಾಡ್ತೀವಿ, ಒಳ್ಳೆ ನಾಲೆಜಲ್ಲಿ ಬೆಳೀತಾ ಹೋದಾಗ ಸಮಾಜದ ಒಳ್ಳೆ ವ್ಯಕ್ತಿಗಳಾಗ್ತೀವಿ, ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದು ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮರಗಳಿಗೆ ಯಾವುದು ಇಲ್ಲ, ಪದವಿ ಅಂಕೆ ಇದ್ದರೆ ನೀಗೆ ಬಳಸೋದು ನಾವು ಕಡಿಮೆ ಆದಾಗ, ಈಗ ವಸ್ತು ಇದ್ದಾಗ ಮತ್ತು ಅವಲಂಬ ಜಾಸ್ತಿ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ. ಅವತ್ತು ನಾವು ಉಪಯೋಗಿಸಿದ್ರೆ ಬೇಡಿಕೆ ಬರುತ್ತೆ. ಅದಕ್ಕೆ ವಸ್ತು ಹೇಳಿದ್ವಿ, ನಾವು ಬಳಸ್ತೀವಿ ಹೋದಾಗ ಈಗ ನಾವೆಲ್ಲ ಟ್ರೀಟ್ ಮಾಡ್ತೀವಿ ಹೋದಾಗ ಆ ಒಂದೇ ಜಾಸ್ತಿ ಲಾಭ ಆಗ್ತಾ ಹೋಗುತ್ತೆ. ಈಗಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಶಿಕ್ಷಕರು ಮಕ್ಕಳಿಗೆ ಹೊಡೆದರೆ ನೆಕ್ಸ್ಟ್ ಡೇನೇ ತಮ್ಮ ಪೋಷಕರನ್ನು ಕರ್ಕೊಂಡು ಬಂದಿರ್ತಾರೆ. ಅವರು ಎಷ್ಟೇ ಸಣ್ಣ ತಪ್ಪು ಮಾಡಿರಲಿ, ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿ,
ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಡಿಬಾರ್ದು, ಕೇಳಬಾರ್ದು ಅನ್ನೋ ಮಾತಿದ್ದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ದೊಡ್ಡ ತಪ್ಪು ಮಾಡಿದಾಗ ಅಲ್ಲಿ ಶಿಕ್ಷಿಸುವ ಅಂಶನೇ ಬರೋದಿಲ್ಲ. ಯಾಕೆಂತಂದರೆ ಸಣ್ಣ ತಪ್ಪಿದ್ದಾಗ ಶಿಕ್ಷಿಸಿದಾಗ ಆಗ ಅವರು ತಪ್ಪನ್ನು ತಿದ್ದಿಕೊಳ್ತಾರೆ. ಆ ದಿನಗಳನ್ನು ಸ್ವಾಮಿ ಸರ್ ಅವರು ನೆನಪು ಮಾಡಿಕೊಂಡ್ರು. ತಮ್ಮ ಶಾಲಾ ದಿನಗಳಲ್ಲಿ ಶಿಕ್ಷಕರು ಎಷ್ಟು ಹೊಡೆದ್ರೂ ಎಷ್ಟು ಬೈದ್ರೂ ಅವರು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ನಾವು ಇಷ್ಟರ ಮಟ್ಟಿಗೆ ಬೆಳೆದು ಬಂದಿದ್ದೀವಿ. ಹಾಗೆಯೇ ಗುರುಗಳು ಯಾವತ್ತೂ ಸುಮ್ಮನೆ ಹೊಡೆಯೋದಿಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷಿಸುವ ಕಾರ್ಯವನ್ನು ಮಾಡ್ತಾರೆ. ಆದ್ದರಿಂದ ಯಾವುದೇ ಒಂದು ಗುರುಗಳು ಮಾಡಿದ್ನ ತಪ್ಪು ಅಂತ ಭಾವಿಸದೆ ಮುಂದಿನ ಹೆಜ್ಜೆ ಇಡಬೇಕು ಅಂತ ಮಾತುಗಳನ್ನು ಆಡಿದರು. ಅದು ತುಂಬ ಖುಷಿಯಾಗಾಯಿತು ನನಗೆ. ತುಂಬ ಮಾತುಗಳನ್ನೆಲ್ಲ ಆಡಿದ್ರು. ನಾನು 45 ನಿಮಿಷಗಳ ಕಾಲ ಅವರ ಒಂದು ಸ್ಪೀಚ್ನೆಲ್ಲ ಕೇಳಿದೆ. ತುಂಬ ಖುಷಿಯಾಯಿತು. ಮೋಟಿವೇಶನ್ ಸ್ಪೀಚ್ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಖುಷಿಯಾಯಿತು. ಅಲ್ಲಿರುವ ಒಂದು 10-15 ಮಕ್ಕಳು ಬಂದು ಫೋಟೋಸ್ ಎಲ್ಲ ತಗೊಂಡ್ರು ಸರ್ ಹತ್ರ. ತುಂಬ ಖುಷಿಯಾಯಿತು. ಯಾಕೆಂತೇಳಿದ್ರೆ ಈಗಿರೋ ಮಕ್ಕಳಿಗೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಅವರು ಬಯಸುವಂಥದ್ದೆಲ್ಲ ಸಿಗಬೇಕು ಅಂತ ಹೇಳಿದ್ರೆ ಅವರು ಮುಂದಿನ ಈ ಥರ ಎಲ್ಲ ತಪ್ಪು ಮಾಡದೆ ಮುಂದಿನ ಹೆಜ್ಜೆಗಳು ದೊಡ್ಡ ಮಟ್ಟದಲ್ಲಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೀಗೆ ಮುಂದೆ ಶಾಲಾ ಪ್ರಾಂಶುಪಾಲರಾದ ಜಿನ್ಸೆ ಪೀಟರ್ರವರು ಮಕ್ಕಳಿಗೆ ಉತ್ತಮ ಸಂದೇಶಗಳನ್ನು ನೀಡುವ ಮುಖಾಂತರ ಮುಂದಿನ ತಮ್ಮ ಹೆಜ್ಜೆಗಳನ್ನು ಹೇಗೆ ಇಡಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಿದರು. After watching one day, you understood what I meant. That means when you are, the things of this world is more attractive than what you are getting from the classroom or that means just one saying, the day you are using the mobile, you are not able to resist the temptation that comes from the mobile. From one game to the next game, or one video from one video to the next video, from one touch to the next touch, you are moving. ಶಿಕ್ಷಣಕ್ಕೆ ಎಷ್ಟು ಶಿಸ್ತು ಮುಖ್ಯ ಹಾಗೂ ಶ್ರದ್ಧೆ ಮುಖ್ಯ, ಅದೇ ರೀತಿ ನಿಮ್ಮ ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳಲು ಮಾದಕ ವಸ್ತುಗಳ ತಡೆಗೆ ಬಹಳ ಪ್ರಮುಖವಾದ ಕಾರ್ಯವನ್ನು ವಹಿಸಿದೆ. ಈ ರೀತಿಯಾಗಿ ಬಹಳ ಅದ್ಭುತವಾಗಿ, ಅರ್ಥಪೂರ್ಣವಾಗಿ, ಬಹಳ ಸುಂದರವಾಗಿ ಮಾದಕ ವಸ್ತುಗಳ ಚಟಗಳಿಗೆ, ದುಶ್ಚಟಗಳಿಗೆ ವ್ಯಸನರಾಗದೆ ನಿಮ್ಮ ಶೈಕ್ಷಣಿಕ ಜೀವನದ ಉತ್ತಮಗೊಳಿಸಿರ್ತಕ್ಕಂಥ ಮಾರ್ಗದರ್ಶನ ಇರ್ತಕ್ಕಂಥ ಕುಶಲನಗರ ಸಂಚಾರಿ ಪೊಲೀಸ್ ಠಾಣೆ ಸ್ವಾಮಿ ಕೇಕಿರವರಿಗೆ ತುಂಬುರುಳಿದ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಮೇಲ್ವಿಚಾರಕರು ಇವರಿಗೂ ಕೂಡ ತುಂಬುರುಳಿದ ಧನ್ಯವಾದಗಳನ್ನ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಮಂಜುಳಾ ಮತ್ತು ಶ್ರೀಮತಿ ರತ್ನರವರಿಗೂ ಕೂಡ ತುಂಬುರುಳಿದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಖ್ಯ ಅತಿಥಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಜಿನ್ಸೆ ಪೀಟರ್ವರಿಗೂ ಕೂಡ ತುಂಬುರುಳಿದ ಧನ್ಯವಾದಗಳನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಸ್ನೇಹಿತರು ಹಾಗೂ ಮಕ್ಕಳಿಗೂ ಕೂಡ ತುಂಬುರುಳಿದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ಯುವ ಪೀಳಿಗೆಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಗುರಿಯೊಂದನ್ನೇ ಇಟ್ಟುಕೊಂಡು ಜೀವನದಲ್ಲಿ ಮುನ್ನುಗ್ಗಿ ಎನ್ನುವ ಮುಖಾಂತರ ಹಾಗೂ ನಿಮ್ಮ ತಂದೆ ತಾಯಿಯರನ್ನು ಜೋಪಾನವಾಗಿ ನಿಮ್ಮ ಬಳಿ ಇಟ್ಟುಕೊಂಡು ಜೀವನದ ಗುರಿಯನ್ನು ಸಾಧಿಸಿ ಎನ್ನುವ ಮುಖಾಂತರ ಹಾಗೂ ಈ ಒಂದು ಅವಕಾಶವನ್ನು ಕೊಟ್ಟ ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಗೂ ಶಾಲಾ ಪ್ರಾಂಶುಪಾಲರಿಗೂ ಹಾಗೂ ಶಿಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ
ಎಂದಿಗೂ ಸೋಲುವುದಿಲ್ಲ.